ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ಇವತ್ತು ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಿಮ್ಗೋಸ್ಕರ ತಂದಿದ್ದೀನಿ. ಒಂದು ಸೆಲ್ಫ್ ಲರ್ನಿಂಗ್ ಟೆಕ್ನಿಕ್ಸ್, ಇನ್ನೊಂದು ಪಾಸಿಟಿವ್ ಥಿಂಕಿಂಗ್. ನೋಡಿ, ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಜೀವನದಲ್ಲಿ ಕೊನೆವರೆಗೂ ಕೂಡ ನಮ್ಮನ್ನ ಕಾಪಾಡತಕ್ಕಂತ ಒಂದು ಟಾಪಿಕ್ಸ್. ಇದು ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಸೆಲ್ಫ್ ಲರ್ನಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಏನ್ ಹಾಗಂದ್ರೆ ಸ್ವಯಂ ಕಲಿಕಾ ವಿಧಾನ. ಹಾಗಂದ್ರೆ ಏನು ನೋಡಿ, ನಾನು ಒಂದು ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ಬ ಮಗು ಅಥವಾ ಸ್ಟೂಡೆಂಟು ಸ್ಕೂಲು ಕಾಲೇಜಸ್ ಅಲ್ಲಿ ಆ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಕೊಡ್ತಕ್ಕಂಥ ನೋಟ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದೆ. ಅವ್ರು ಕೊಡ್ತಕ್ಕಂಥ ನೋಟ್ಸು ಚಾಚು ತಪ್ಪದೆ ಪಾಲಿಸ್ತಾ ಇದೆ. ಇದೇನಾಗಿದೆ, ಒಳ್ಳೆ ಮಗುನೇ ಇಲ್ಲ ಅಂತ ಹೇಳ್ತಿಲ್ಲ, ಇಂಟೆಲಿಜೆಂಟೇ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಮಗು ಸಂಪೂರ್ಣವಾಗಿ ಆ ಟೀಚರ್ ಕೊಡ್ತಕ್ಕಂಥ ನೋಟ್ಸು ಅಥವಾ ಏನು ಕ್ವಶನ್ ಆನ್ಸರ್ಸು ಅಥವಾ ಆ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಇಲ್ಲಿ ಪ್ರಾಬ್ಲಮ್ ಏನು ಹಾಗಾದ್ರೆ ಪುರುಷೋತ್ತಮ? ಅದರಿಂದ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಇದೆ ನೋಡಿ. ಒಂದ್ ವೇಳೆ ಆ ಮಾಸ್ಟರ್ಗೆ ನಾಳೆ ಏನಾದ್ರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೊಟ್ಟೋದ್ರೆ, ಇನ್ ಟೈಮ್ಗೆ ಅದೇ ಸಬ್ಜೆಕ್ಟ್ ಮಾಡ್ತಕ್ಕಂಥ ಟೀಚರ್ಸ್ ಬರ್ಲಿಲ್ಲ ಅಂದ್ರೆ, ಒಂದ್ ವೇಳೆ ನೀನ್ ಕಷ್ಟಪಟ್ಟು ವರ್ಷ ಪೂರ್ತಿ ಬರ್ದಿರ್ತಕ್ಕಂತ ಒಂದು ನೋಟ್ಸ್ ನ ಅಥವಾ ಅವ್ರು ಕೊಟ್ಟಿರೋ ನೋಟ್ಸ್ ನ ಯಾರಾದ್ರೂ ಕದ್ದು ಬಿಟ್ರೆ ನೋಡಿ, ಅಲ್ಲಿಗೆ ಬ್ಲಾಂಕ್ ಆಗ್ಬಿಡ್ತೀವಿ. ಇದನ್ನೇ ಇಷ್ಟು ವರ್ಷಗಳಿಂದ ಸುಮಾರು ಸಂಸ್ಥೆಗಳಲ್ಲಿ ಮಾಡ್ಕೊಂಡ್ ಬಂದಿರೋದು. ಇದನ್ನ ನಾವು ಸ್ಪೂನ್ ಫೀಡಿಂಗ್ ಅಂತ ಕರಿತೀವಿ. ಇದ್ರ ಪ್ರಾಬ್ಲಮ್ ಏನು ನೋಡಿ, ಮಾನಸಿಕವಾಗಿ ಯಾವಾಗ ಆ ಮಕ್ಕಳು ಅಥವಾ ಸ್ಟೂಡೆಂಟ್ಸು ಅವ್ರು ಕೊಡ್ತಕ್ಕಂತ ಯಾರು ಟೀಚರ್ಸ್ ಅಥವಾ ಲೆಕ್ಚರರ್ಸ್ ನೋಟ್ಸ್ ಮೇಲೆನೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾರೆ ಅಂದ್ರೆ, ಅಲ್ಲಿ ಯಾವುದೇ ಕಾರಣಕ್ಕೂ ಅವನು ಸ್ವತಂತ್ರವಾಗಿ ಕಲಿಕೆಗೆ ಅವಕಾಶನೇ ಕೊಟ್ಟಿಲ್ಲ ಅಥವಾ ಕಲಿಕೆನೆ ಮಾಡ್ಲಿಲ್ಲ. ಹಾಗಾದ್ರೆ ಇದರಿಂದ ಸಮಸ್ಯೆಯಿಂದ ಹೊರಗಡೆ ಹೇಗ್ ಬರ್ಬೇಕು? ಪ್ರಾರಂಭಿಕ ಹಂತದಿಂದಲೇ ನಾವು ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಜೊತೆಗೆ ಮಕ್ಕಳು ಕೂಡ ಆಗಿರ್ಬೋದು, ಆದಷ್ಟು ಕೂಡ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನೀವು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದೇ ರೂಪದಲ್ಲಿ ನೋಟ್ಸ್ ನ ಬರೆಯೋದನ್ನ ಕಲ್ತ್ಕೊಳ್ಳಿ. ಹಾಗಂತ ಗೈಡೆನ್ಸ್ ತಗೋಬೇಡಿ ಅಂತ ನಾನು ಹೇಳ್ತಿಲ್ಲ. ಟೀಚರ್ಸ್ ಹತ್ರ ಗೈಡೆನ್ಸ್ ತಗೊಳ್ಳಿ, ಇಲ್ಲ ಅಂತ ಹೇಳ್ತಿಲ್ಲ. ಲೆಕ್ಚರ್ಸ್ ಹತ್ರ ಗೈಡೆನ್ಸ್ ತಗೊಳ್ಳಿ. ಆದ್ರೆ 100% ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಒಂದು 30-40% ಅವ್ರ ಮೇಲೆ ಡಿಪೆಂಡ್ ಆದ್ರೆ, ಇನ್ನ 60-70% ನೀವು ಓನ್ ಕಲಿಕೆಗೆ, ಸ್ವಂತ ಕಲಿಕೆಗೆ ಅವಕಾಶ ಇರಬೇಕು. ನಿಮ್ಮದೇ ರೂಪದಲ್ಲಿ ನೋಟ್ಸ್ ಬರೀರಿ, ನಿಮ್ಮದೇ ರೂಪದಲ್ಲಿ ನೀವು ಅದನ್ನ ಶಾರ್ಟ್ ಫಾರ್ಮ್ಸ್ ಅಲ್ಲಿ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ನಿಮ್ಮದೇ ರೂಪದಲ್ಲಿ ಕ್ವಶನ್ ಆನ್ಸರ್ಸ್ ಮಾಡ್ತಾ ಬನ್ನಿ, ನಿಮ್ಮದೇ ರೂಪದಲ್ಲಿ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಬರಬೇಕು. ಅಲ್ಲಿ ನೀವು ಆ ಟೀಚರ್ಸ್ ನ ಸರ್ ಔಟ್ ಆಫ್ ಔಟ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು ಕೇಳಿ ತಪ್ಪಿಲ್ಲ. ಆದ್ರೆ 100% ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅವಾಗ ನೀವು ಯಾವುದೇ ವಿಚಾರಗಳಾಗಿರ್ಬೋದು, ಸಬ್ಜೆಕ್ಟ್ಸ್ ಇರ್ಬೋದು, ಸೆಲ್ಫ್ ಲರ್ನಿಂಗ್ ಗೆ ನೀವು ಮಾಡಿದೀರಾ ಅಂತ ಹೇಳಿದ್ರೆ ಈ ಟೆಕ್ನಿಕ್ ಕೊನೆವರೆಗೂ ಹೆಲ್ಪ್ ಆಗುತ್ತೆ. ನಾಳೆ ಬೆಳಿಗ್ಗೆ ಯಾರು ಇದ್ರು ಇಲ್ದೇ ಇದ್ರು ನೀವಿರ್ತೀರಾ. ನಿಮ್ಮ ನೋಟ್ಸು, ನಿಮ್ಮ ಮೆಟೀರಿಯಲ್ ನೀವೇ ಪ್ರಿಪೇರ್ ಮಾಡ್ತೀರಾ, ನೀವೇ ನಿಮ್ಮ ಪುಸ್ತಕಗಳನ್ನ ಬರ್ಕೋತೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ ಮೇಲೂ ಡಿಪೆಂಡ್ ಆಗ್ತಕ್ಕಂತ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ತಲೆ ಸರಿಯಾದ ರೂಪದಲ್ಲಿ ಕೇಳಿಸ್ಕೊಳ್ಳಿ. ಎರಡನೇ ವಿಧಾನ, ಈಗ ತಾನೇ ನಾನು ಹೇಳ್ತಿದ್ದೆ ಪಾಸಿಟಿವ್ ಥಿಂಕಿಂಗ್. ನೋಡಿ, ಸಾಮಾನ್ಯವಾಗಿ ಧನಾತ್ಮಕ ಚಿಂತನೆ ಅಂತ ಕರಿತೀವಿ, ಪಾಸಿಟಿವ್ ಲರ್ನಿಂಗ್ ಟೆಕ್ನಿಕ್ಸ್. ಏನ್ ಹಾಗಂದ್ರೆ, ನಾನು ಆಗ್ಲೇ ಕೂಡ ಕಳೆದ ಒಂದು ವಿಡಿಯೋಗಳಲ್ಲಿ ಕೂಡ ನಿಮ್ಮೆ ಮಾತಾಡ್ತಿದ್ದೆ. ಯಾವುದೇ ಒಂದು ವಿಚಾರವನ್ನ ನಾವು ಮಾಡಲು ಹೊರಟಾಗ, ಯಾವುದೇ ಒಂದು ವಿಚಾರ ಕಲಿಕೆ ಆಗಿರ್ಬೋದು, ಮತ್ತೊಂದು ಇನ್ನೊಂದು, ಥಿಂಕ್ ಪಾಸಿಟಿವ್. ಆಗುತ್ತೆ, ನನ್ ಕೈಲಿ ಆಗುತ್ತೆ ಅಂತ ಅನ್ಕೋಬೇಕು. ನಾನು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಎಸ್ ಓಕೆ ಮೇಘಾ ಯು ವಿಲ್ ಬಿ ಎ ಡಾಕ್ಟರ್ ಅಂತ ಹೇಳ್ತೀನಿ. ಅವಾಗ ನೀನೇನ್ ಬೇಕು? ಎಸ್ ಆಗ್ತೀನಿ ನಾನು ಡಾಕ್ಟರ್ ಅಂತ ಅನ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನಾನ್ ಡಾಕ್ಟರ್ ಆಗ್ಬಿಡ್ತೀನಾ ಅಂತ ನೀನೇನಾದ್ರೂ ಅನ್ಕೊಂಡ್ರೆ ಅಲ್ಲಿಗೆ ಅರ್ಧ ಸೋತೋಗಿದ್ಯಾ. ಯಾವುದೇ ಕಾರಣಕ್ಕೂ ನೀನ್ ಡಾಕ್ಟರ್ ಆಗಲ್ಲ. ಅಥವಾ ಇದನ್ನ ಯಾವ ರೂಪದಲ್ಲಿ ಬೇಕಾದ್ರೆ ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಏನಾದ್ರೂ ಅನ್ಕೊಳ್ಳಿ, ನಿಮ್ ಇಷ್ಟ, ನಿಮ್ಮ ಕೆರಿಯರು, ನಿಮ್ ಗೋಲ್. ಆದ್ರೆ ಮೊದಲನೇದಾಗಿ ಸ್ಟ್ರಾಂಗ್ ಆಗಿ ನನ್ನನ್ನ ನಾನು ನಂಬಬೇಕು. ಪಾಸಿಟಿವ್ ಥಿಂಕಿಂಗ್.
ನೋಡಿ, ಇದಕ್ಕೆ ವೈಜ್ಞಾನಿಕವಾಗಿ ಕೂಡ ನಿಮ್ಗೆ ಕಾರಣ ಕೊಡ್ತೀನಿ. ಸೊ ಇದನ್ನ ನಾವು ಸೈಂಟಿಫಿಕಲಿ ಹೇಳೋದಾದ್ರೆ, ನಾವು ಇದನ್ನ ನ್ಯೂರೋ ಎಂಡಕ್ರೈನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ವಿಜ್ಞಾನದಲ್ಲಿ ನಾವು ಇದನ್ನ ಎಂತ ಕರಿತೀವಿ? ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ನಮ್ಮ ನರ್ವಸ್ ಸಿಸ್ಟಮ್ ನಮ್ಮ ಬ್ರೈನ್ ನ ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ, ನಾನು ಯಾವುದೇ ಒಂದು ಕೆಲಸ ಮಾಡಕ್ ಹೊರಟಾಗ ಗಟ್ಟಿಯಾಗಿ ನಂಬೇಕು, ನಾನ್ ಮಾಡೇ ಮಾಡ್ತೀನಿ, ನನ್ ಕೆಲ ಆಗುತ್ತೆ ಅಂತ. ನೋಡಿ, ಯಾವಾಗ ನೀವು ಪಾಸಿಟಿವ್ ಥಿಂಕ್ ಮಾಡ್ತೀರಾ, ಅರ್ಧ ಗೆದ್ದಿದ್ದೀರಾ ಅಂತ ಅರ್ಥ. ಇನ್ ಅರ್ಧ ಉಳಿದಿದ್ದು ಕೆಲಸಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೀವೇನೇನ್ ಮಾಡ್ಬೇಕಾಗುತ್ತೆ. ನೀವು ಯಾವಾಗ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀರಾ, ನಿಮಗೆ ಗೊತ್ತಿಲ್ದಿರಾ ನಿಮ್ಮ ಕೆಲಸಗಳು ಹಾಳಾಗತ್ತೆ, ಮುಂದಕ್ಕೆ ಹೋಗಲ್ಲ. ನಿಮ್ ಬಗ್ಗೆ ನಿಮ್ಗೆ ಡೌಟ್ ಬಂದ್ಬಿಡ್ತಲ್ಲ, ಮುಂದಕ್ಕೆ ಹೆಂಗ್ ಹೋಗ್ತೀರಾ? ಆಗದೇ ಇಲ್ಲ, ಚಾನ್ಸೇ ಇಲ್ಲ. ನಿನ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಕರೋನಾ ಆಯ್ತು, ನಿಮ್ಗೆಲ್ಲ ನೆನ್ಪಿದ್ಯಾ? ಕರೋನಾ ಇಂದ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ರು ಅಂತ ನಾವು ಕೇಳಿದೀವಿ. ಇಲ್ಲಿ ಕರೋನಾ ಅನ್ನೋದು ಏನು? ಆಕ್ಚುಲಿ ಕರೋನಾ ಅನ್ನೋದು ಒಂದು ಕಾಮನ್ ಕೋಲ್ಡ್ ವೈರಸ್ ಅಷ್ಟೇ. ಅದು ಆದ್ರೆ ಅದ್ರಲ್ಲಿ 95% ಸತ್ತಂತ ಜನ ಭಯಕ್ಕೆ ಸತ್ತಿದ್ದು. ಆಯ್ತಲ್ವಾ? ಭಯ ಪಟ್ಬಿಟ್ರು. ಅಯ್ಯೋ, ಕರೋನಾ ಅಂದಿದ ತಕ್ಷಣ ಅದೇನೋ ದೊಡ್ಡ ರೋಗ ಅನ್ನೋ ರೇಂಜ್ಗೆ ಈ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು, ಡಾಕ್ಟರ್ಗಳು, ಇನ್ನೊಂದು ಮತ್ತೊಂದು ಅವರು ಬಿಸ್ನೆಸ್ಗೋಸ್ಕರ ಅದನ್ನ ಪ್ರೊಜೆಕ್ಟ್ ಮಾಡ್ಬಿಟ್ರು. ಯಾವಾಗ ಜನರಿಗೆ ಕರೋನಾ ಅನ್ನೋದು ದೊಡ್ಡ ರೋಗ ಅನ್ನಿಸ್ಬಿಡ್ತು, ಏನು ಇರ್ಲಿಲ್ಲ ರೀ, ಸಣ್ಣದೊಂದು ಆ ಒಂದು ವೈರಸ್, ಕಾಮನ್ ಕೋಲ್ಡ್ ವೈರಸ್. ಯಾಕೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ? ಬಿಕಾಸ್ ಐ ಬಯಾಲಜಿ ಲೆಕ್ಚರರ್. ನನಗ್ ಗೊತ್ತಿದೆ ವೈರಸ್ ಅಂದ್ರೆ ಏನು, ನನಗ್ ಗೊತ್ತಿದೆ ಅದ್ರ ಲೈಫ್ ಸೈಕಲ್ ಏನು ಅಂತ ನನಗ್ ಗೊತ್ತಿದೆ. ಹಾಗಾಗಿ ನೋಡಿ, ಹಾಗಾದ್ರೆ ಸರ್, ಕರೋನಾ ಟೈಮಲ್ಲಿ ನಮ್ಗೆ ಇವತ್ತೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಒಂದು ಅಂದಾಜು ಪ್ರಕಾರ 140 ಕೋಟಿ ನಾವು ಅಂತ ಅನ್ಕೊಂಡ್ರು ಸರಿ ಸುಮಾರು 30-40 ಕೋಟಿ ಜನ ಇವತ್ತು ಯಾವುದೇ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲ. ಹಾಗಾದ್ರೆ ಅವರೆಲ್ಲ ಸತ್ತೋಗ್ಬೇಕಾಗಿತ್ತಲ್ಲ. ನಿಮ್ ಪ್ರಕಾರ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ, ಸತ್ತೋಗ್ಬೇಕಾಗಿತ್ತಲ್ಲ. ಸಾಯ್ಲಿಲ್ಲ, ವ್ಯಾಕ್ಸಿನೇಷನ್ ಇಲ್ಲದೆ ಇದ್ರು ಸತ್ತಿಲ್ಲ. ಹಾಗಾದ್ರೆ ಸರ್, ವ್ಯಾಕ್ಸಿನೇಷನ್ ಬಗ್ಗೆ ಬೇರೆ ಬೇರೆ ಊಹಾಪೋಹಗಳು ಇದ್ದಿರ್ಬೋದು, ಅದು ಇನ್ನೊಂದು ಪಾರ್ಟ್, ಅದನ್ನ ಇನ್ನೊಂದ್ಸಲ ಮಾತಾಡೋಣ. ಆದ್ರೆ ನಾನು ನಿಮಗೆ ನೇರವಾಗಿ ಹೇಳ್ತಾ ಇರೋದು, 100 ಕೋಟಿ ಜನ ಹಾಕ್ಸ್ಕೊಂಡಿದ್ದಾರೆ, ಆಯ್ತಪ್ಪ. ಆದ್ರೆ ನೋಡಿ, ಇದು ನಮ್ಮ ನ್ಯೂರೋ ಎಂಡಕ್ರೈನ್ ಮೆಕ್ಯಾನಿಸಮ್ ಪ್ರಕಾರ ಅವತ್ತಿನಿಂದ ಇವತ್ತಿನ ನೀವು ಬೇಕಾದ್ರೆ ನಿಮ್ಮ ಹಳ್ಳಿಗಳಲ್ಲಿ ಹಿರಿಯರನ್ನ ಕೇಳಿ ನೋಡಿ, ಕೆಲವರು ಯಾವುದೇ ರೂಪದ ಮೆಡಿಸಿನ್ ತಗೊಳಕ್ ರೆಡಿ ಇರಲ್ಲ. ಇವತ್ತು ಸುಮಾರು ಜನ, ನಮ್ಮ ಮಾವನೇ ತಗೊಂಡಿಲ್ಲ ರೀ, ಯಾವುದೇ ವ್ಯಾಕ್ಸಿನೇಷನ್ಸ್ ತಗೊಳ್ಳೇ ಇಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ, ಆರೋಗ್ಯವಾಗಿದ್ದಾರೆ, ಚೆನ್ನಾಗೇ ಇದ್ದಾರೆ. ಆಯ್ತಲ್ಲ? ಹಾಗಾಗಿ ನಮ್ಮ ಮನಸ್ಸಿನಂತೆ ನೋಡಿ, ನಿಮ್ಗೆ ಸಂಸ್ಕೃತ ಶ್ಲೋಕ ಬರುತ್ತೆ, ಯದ್ಭಾವಂ ತದ್ಭವತಿ. ನೀನು ಏನನ್ನ ಯೋಚನೆ ಮಾಡ್ತೀಯಾ ಅದೇ ನೀನಾಗೋದು. ಅದನ್ನೇ ಇಂಗ್ಲಿಷ್ ಅಲ್ಲೂ ಹೇಳೋದು, ಥಿಂಕ್ ಪಾಸಿಟಿವ್. ಆಯ್ತಲ್ವಾ? ನೀನ್ ಏನ್ ಅನ್ಕೊಂಡಿದ್ಯಾ ಅದು ಆಗ್ಬೇಕಂದ್ರೆ ಮೊದಲನೇದಾಗಿ ಸ್ಟ್ರಾಂಗ್ ಆಗಿ ನಿನ್ನ ನಂಬೋದ್ರ ಜೊತೆಗೆ ಮಾನಸಿಕವಾಗಿ ನೀನು ಅದ್ರ ಬಗ್ಗೆ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಇದನ್ನ ನೀವು ಎಲ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದಪ್ಪ. ಉದಾಹರಣೆಗೆ, ಐ ವಿಲ್ ಬಿ ದ ಬೆಸ್ಟ್ ಸ್ಟೂಡೆಂಟ್, ನಿನ್ನಿಷ್ಟ. ಐ ವಿಲ್ ಬಿ ದ ಬೆಸ್ಟ್ ಡಾಕ್ಟರ್, ನಿನ್ನಿಷ್ಟ. ಐ ವಿಲ್ ಬಿ ದ ಬೆಸ್ಟ್ ಲೆಕ್ಚರರ್, ನಿನ್ನಿಷ್ಟ. ಐ ವಿಲ್ ಬಿ ದ ಮೋಸ್ಟ್ ಪವರ್ಫುಲ್ ಪೊಲಿಟಿಷಿಯನ್, ನಿನ್ನಿಷ್ಟ. ಆಯ್ತಲ್ವಾ? ಆದ್ರೆ ಡೈಲಿ ನೀನ್ ಥಿಂಕ್ ಮಾಡ್ಬೇಕಾಗಿರೋದೇನು? ಪಾಸಿಟಿವ್. ಎಸ್, ಐ ವಿಲ್ ಬಿ ದ ಬೆಸ್ಟ್ ಅಂತ ನೀನ್ ಯೋಚನೆ ಮಾಡು, ಪಕ್ಕ ಆಗೇ ಆಗತ್ತೆ. ಯಾವಾಗ ನಿನ್ ಬಗ್ಗೆ ನಿನಗೆ ಕಾನ್ಫಿಡೆನ್ಸ್ ಇರಲ್ಲ, ಆವಾಗ ಇವೆಲ್ಲ ಬರುತ್ತೆ. ಆಯ್ತಲ್ವಾ? ಹಾಗಾಗಿ ಪವರ್ಫುಲ್ ಆಗಿ ನಿಮ್ ಬಗ್ಗೆ ನೀವ್ ಯೋಚನೆ ಮಾಡ್ಬೇಕ್ರಿ. ಯಾರೋ ಕೆಟ್ಟದಾಗ ಮಾತಾಡ್ದ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಎಲ್ಲಾ ಜನ ಯಾರಾದ್ರೂ ಬೆಳಿತಾ ಇದಾರೆ ಅಂದ್ರೆ ಕಾಲಿಳಿಯಕ್ಕೆ ನೋಡೋದು. ಯಾವನು ಸಪೋರ್ಟ್ ಕೊಟ್ಟು ಸ್ವಲ್ಪ ಅತ್ಲಿ ಅನ್ನೋದು ನಿಮ್ ಪೇರೆಂಟ್ಸ್, ಟೀಚರ್ಸ್ ಬಿಟ್ರೆ ಯಾರು ನಿಮ್ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದೇ ಇಲ್ಲ. ಆಯ್ತಲ್ವಾ? ಅವ್ರು ಎಲ್ಲರಿಗೂ ಕೂಡ ಅವ್ರಿಗಿಂತ ಬೆಟರ್ ಆಗಿ ಯಾರಾದ್ರೂ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಹೊಟ್ಟೆ ಉರ್ಕೊಂಡು ಸತ್ತೋಗ್ತಾರ. ಅದು ನಿನ್ನ ಬೆಸ್ಟ್ ಫ್ರೆಂಡೇ ಆಗಿರ್ಲಿ, ನಿನ್ನಲ್ಲಿ ಏನೊಂದು ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನು ನಿನ್ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಅವಕಾಶ ಕೊಡ್ಬೇಡಿ. ನೋಡಿ ಮಕ್ಳ, ನಾನು ಈಗಾಗ್ಲೇ ನಿಮ್ ಬಗ್ಗೆ ಪ್ರಾರಂಭಿಕ ಹಂತದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ನಾನು ಸುಮಾರು ಒಂದು 2 ವರ್ಷಗಳ ಕಾಲ ಮಕ್ಕಳಿಗೆ ಏನು ಆಫ್ಟರ್ 10th, ಆಫ್ಟರ್ PUC ಉಪಯೋಗ ಆಗ್ಬೇಕು, ಮತ್ತೆ ಯಾವ ಕೋರ್ಸಸ್ ಹೆಂಗ್ ಚೂಸ್ ಮಾಡ್ಬೇಕು ಅಂತ ಹೇಳಿ, ಯಾಕೆಂದ್ರೆ ಅಷ್ಟು ವಿಚಾರಗಳನ್ನ ಈ ವಿಡಿಯೋಸ್ ಅಲ್ಲಿ ಹೇಳೋದಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅಷ್ಟು ಪೇಷನ್ಸ್ ಇರಲ್ಲ ಮಕ್ಕಳಿಗೆ. ಹಾಗಾಗಿ ಅದನ್ನ ನಾನು ಹೇಳೋದಿಕ್ಕೆ ಪುಸ್ತಕದ ರೂಪದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇದು ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಹ್ಯಾಂಡ್ ಬುಕ್ ಅಂತ ಮಾಡಿದ್ದೀನಿ. ನಿಮ್ಮ ಪ್ರೊಫೆಷನಲ್ ಕೆರಿಯರ್ಸ್ಗೆ ಆಫ್ಟರ್ 10th PUCಗೆ
ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಉದಾಹರಣೆಗೆ ಪೇರೆಂಟ್ಸ್ ಕೇಳ್ತಕ್ಕಂಥ ಪ್ರಶ್ನೆ, ನನ್ನ ಮಗು ಯಾವ ರೀತಿ ಕೆರಿಯರ್ ನ ಚೂಸ್ ಮಾಡ್ಬೇಕು, ಅದ್ರಲ್ಲಿ ಏನ್ ಆಪ್ಷನ್ಸ್ ಇರುತ್ತೆ, ಜೊತೆಗೆ ಯಾವ ರೀತಿ ಚೂಸ್ ಮಾಡಿದ್ರೆ ಅವರಿಗೆ ಏನ್ ಕೋರ್ಸಸ್ ಸೂಟಬಲ್ ಆಗುತ್ತೆ, ಅವ್ರನ್ನ ಪಾಸಿಟಿವ್ ಹೆಂಗ್ ಐಡೆಂಟಿಫೈ ಮಾಡೋದು, ಮತ್ತೆ ಕೆರಿಯರ್ ಗೈಡೆನ್ಸ್ ಅಂದ್ರೆ ಏನು ಪ್ರಮುಖವಾಗಿ. ಅದೇ ರೀತಿ ಪ್ರಮುಖವಾಗಿ ನಿಮಗೆ ಗೊತ್ತಿರ್ಲಿ ಆಯ್ತಾ, ನೀವು ಸೈನ್ಸ್ ಚೂಸ್ ಮಾಡಿದ್ರೆ ಅದ್ರಲ್ಲಿರ್ತಕ್ಕಂಥ ಬ್ರಾಂಚಸ್ ಇರ್ಬೋದು, ಅಥವಾ ಕಾಮರ್ಸ್ ಚೂಸ್ ಮಾಡಿದ್ರೆ ಅದ್ರ ಬ್ರಾಂಚಸ್ ಇರ್ಬೋದು, ಅದ್ರ ಡ್ಯೂರೇಷನ್ಸ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ವಿತ್ ಕಂಪ್ಲೀಟ್ ಡೀಟೇಲ್ಸ್, ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ಸ್ ಜೊತೆಗೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಜೊತೆಗೆ ಯಾವ ಮಂತ್ ಅಲ್ಲಿ ಕಾಲ್ ಆಗುತ್ತೆ, ಅದ್ರ ವೆಬ್ಸೈಟ್ ಅಡ್ರೆಸ್ ಎಲ್ಲವನ್ನ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಇಷ್ಟನ್ನ ನಾನು ಸಂಪೂರ್ಣವಾದ ವಿಡಿಯೋದಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾರಿಗ ಇಷ್ಟ ಇದೆ ದಯವಿಟ್ಟು ಕೂಡ ಈ ಪುಸ್ತಕವನ್ನ ಆರ್ಡರ್ ಮಾಡಿ. ನಾನ್ ನಿಮ್ಗೆ ಪೋಸ್ಟಲ್ ಮುಖಾಂತರ ಆಗಿರ್ಬೋದು, ಬೆಂಗಳೂರು ಇದೆ ಅಂದ್ರೆ ಪೋರ್ಟಲ್ ಕಳಿಸ್ಬಿಡ್ತೀನಿ, ಇಲ್ಲಾಂದ್ರೆ ಪಕ್ಕ ಕೊರಿಯರ್ ಮಾಡ್ತೀನಿ. ಅದನ್ನ ದಯವಿಟ್ಟು ಯಾರಿಗೆ ಈ ಸದ್ಯದಲ್ಲಿ ನೆಸೆಸಿಟಿ ಇದೆ 10th ಮತ್ತೆ PUC ಮಕ್ಕಳಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಲಿ. ನೋಡಿ, ಒಟ್ಟಾರೆಯಾಗಿ ನಾನ್ ನಿಮ್ಗೆ ಹೇಳೋದಿಷ್ಟೇ, ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ ನ ನಾನು ನಿಮ್ಗೆ ಪ್ರತ್ಯೇಕವಾಗಿ ಬೇಕು ಅಂದ್ರೂ ಕೂಡ ಬಂದ್ ಮಾಡ್ಕೊಡ್ತೀನಿ. ಸರ್ ದಯವಿಟ್ಟು ಬನ್ನಿ, ಬರ್ತೀನಪ್ಪ, ಮಕ್ಳಿಗೋಸ್ಕರ ನಾವಿರೋದು ಆಯ್ತಾ. ಮಕ್ಕಳಿಗೆ ಪೇರೆಂಟ್ಸ್ಗೆ ಸರಿಯಾದ ರೂಪದಲ್ಲಿ ಗೈಡೆನ್ಸ್ ಕೊಡ್ಲೇಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ, ಇವತ್ತೆಷ್ಟೋ ಮಕ್ಕಳಿಗೆ ಇಂಟೆಲಿಜೆನ್ಸ್ ಇದ್ದಾರೆ, ಟ್ಯಾಲೆಂಟ್ಸ್ ಇದೆ, ಆದ್ರೆ ಗೈಡೆನ್ಸ್ ಇಲ್ಲ. ಯಾವಾಗ ಸರಿಯಾದ ರೂಪದ ಗೈಡೆನ್ಸ್ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ, ಮನಿ ವೇಸ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅವ್ರು ಏನ್ ಆಗ್ಬೇಕು ಅದನ್ನ ರೀಚೇ ಆಗಲ್ಲ ಅಲ್ವಾ. ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಆಸೆ ಇರುತ್ತಪ್ಪ, ನಾನು ಏನೋ ಒಂದು ಆಗ್ಬೇಕು ಅಂತ. ನಿಮ್ಮ ಇಷ್ಟ, ನಾನು ಐ ವಾಂಟ್ ಟು ಬಿಕಮ್ ದ ಹೈಯೆಸ್ಟ್ IAS ಆಫೀಸರ್ IPS ಅಂತ ತಪ್ಪೇನಿಲ್ಲ. ಆದ್ರೆ ಅದಕ್ಕೆ ಸರಿಯಾದ ರೂಪದಲ್ಲಿ ಅಲ್ಲಿಗೆ ಅವರಿಗೆ ಗೈಡೆನ್ಸ್ ಕೊಡೋರು ಇಲ್ದಿರಾ ಆಗ್ಬಿಟ್ಟು ಇವತ್ತು ಪಾಪ ಎಷ್ಟೋ ಜನ, ಎಸ್ಪೆಷಲಿ ನಾನ್ ನೋಡ್ತಾ ಇರ್ತಕ್ಕಂಥ ಸಮಸ್ಯೆ, ಮಿಡ್ಲ್ ಕ್ಲಾಸ್ ಬಿಲೋ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಸಮಸ್ಯೆ. ಕಾರಣ ಏನು, ಹೈ ಕ್ಲಾಸ್ ಪೀಪಲ್ಸ್ ಏನಪ್ಪಾ, ಇನ್ನೊಂದು ಮತ್ತೊಂದು ಯಾವ್ದೋ ರೂಪದಲ್ಲಿ ದುಡ್ಡು ಇರುತ್ತೆ, ಜಮೀನ್ ಮಾರ್ಬಿಡ್ತಾರೆ, ಏನೊಂದು ಮಾಡ್ಬಿಡ್ತಾರೆ ಆಯ್ತಾ. ಸೊ ಪೇಮೆಂಟ್ ಶೀಟೇ ಕೊಡಿಸ್ಬಿಡ್ತಾರೆ. ವಾಟ್ ಅಬೌಟ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್? ಹಾಗಾಗಿ ಅಂತ ಮಕ್ಕಳಿಗೂ ಕೂಡ ಯೂಸ್ ಆಗ್ಲಿ ಅಂತೇಳಿ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಪ್ರೋತ್ಸಾಹಿಸಿ, ಬೆನ್ನು ತಟ್ಟಿ. ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯಲ್ಲಿ ಕೊಡಲು ಸಿದ್ಧ ಇದ್ದೀನಿ. ನೀವು ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು. ಸೊ ದಯವಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಕೂಡ ತಲುಪಿಸಿ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್. ನಿಮಗೆ ಇನ್ನು ಉತ್ತಮ ಮಾಹಿತಿ ಅಥವಾ ಇಂಥದೇ ಒಂದು ಮಾಹಿತಿ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ನೀವು ಕಮೆಂಟ್ ಮಾಡಬಹುದು. ಅಂಥದೇ ವಿಚಾರಗಳನ್ನ ಪ್ರಿಯಾರಿಟಿ ಬೇಸಿಸ್ ಮೇಲೆ ತಗೊಂಡು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ವಿಡಿಯೋಗಳನ್ನ, ಮಾಹಿತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಹಾಗಾಗಿ ನೀವು ಕೂಡ ಅಷ್ಟೇ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಥ್ಯಾಂಕ್ ಯು ಸೋ ಮಚ್.